ಐ ಥಿಂಕ್ ಇದು ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್. ಜೀರೋ ಜಾಯ್ನಿಂಗ್ ಫೀ, ಜೀರೋ ಆನ್ಯುವಲ್ ಫೀ, ಜೀರೋ ಫಾರೆಕ್ಸ್ ಫೀ. ಇದು ರೂಪೇ ಮತ್ತು ವೀಸಾ ಎರಡು ವೇರಿಯಂಟ್ ಅಲ್ಲೂ ಅವೈಲೇಬಲ್ ಇದೆ. ಬಸ್, ಟ್ರೈನ್, ಫ್ಲೈಟ್, ಹೋಟೆಲ್ ಬುಕಿಂಗ್ಗೆ 20% ರಿವಾರ್ಡ್ಸ್ ಇದೆ. ಮಿಂತ್ರಾ, ಡಿಮಾರ್ಟ್, KFC, ಸ್ವಿಗ್ಗಿ, ಇಂಡಿಯನ್ ಆಯಿಲ್ ಈ ತರದ ಕಡೆಗಳಲ್ಲಿ 10% ರಿವಾರ್ಡ್ಸ್ ಸಿಗುತ್ತೆ. ಇದರ ಜೊತೆಗೆ ಕಾಂಪ್ಲಿಮೆಂಟರಿ ರೂಪೇ ಕ್ರೆಡಿಟ್ ಕಾರ್ಡ್ ಕೂಡ ಅವೈಲೇಬಲ್ ಇದೆ. ರೂಪೇ ಕ್ರೆಡಿಟ್ ಕಾರ್ಡ್ ನಿಂದ 500 ರೂಪಾಯಿ ಸ್ಪೆಂಡ್ ಮಾಡಿದ್ರೆ 5% ರಿವಾರ್ಡ್ಸ್ ಸಿಗುತ್ತೆ. ತಿಂಗಳಿಗೆ 10,000 ಸ್ಪೆಂಡ್ ಮಾಡಿದ್ರೆ ಅನ್ಲಿಮಿಟೆಡ್ ಏರ್ಪೋರ್ಟ್ ಲಾಂಜಸ್ ಅವೈಲೇಬಲ್ ಇದೆ. ಟ್ರಾವೆಲ್ ಪ್ರಿಯರಿಗೆ ಟ್ರಾವೆಲ್ ನೌ ಪೇ ಲೇಟರ್ ಅನ್ನೋ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅದು ಕೂಡ ನೋ ಕಾಸ್ಟ್ EMI. ಮತ್ತೆ ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ ಗಳಿಂದ ರೆಸಾರ್ಟ್, ಹೋಮ್ ಸ್ಟೇಗಳನ್ನು ಫ್ರೀಯಾಗಿ ಬುಕ್ ಮಾಡಬಹುದು. ಸದ್ಯದ ದಿನಗಳಲ್ಲಿ ತುಂಬಾ ಸದ್ದು ಮಾಡುತ್ತಿರುವಂತಹ ಕ್ರೆಡಿಟ್ ಕಾರ್ಡ್ ಇದಾಗಿದೆ. ಈ ಕ್ರೆಡಿಟ್ ಕಾರ್ಡ್ ಅನ್ನು ಅಪ್ಲೈ ಮಾಡಲಿಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ಕೂಡ ನೀವು ಅಪ್ಲೈ ಮಾಡಬಹುದು. ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅಂತ. ನೀವು ಲಿಂಕನ್ನು ಓಪನ್ ಮಾಡಿದರೆ ಈ ರೀತಿಯ ಒಂದು ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊದಲ ಹೆಸರು ಮತ್ತು ನಿಮ್ಮ ಸರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ಆಧಾರ್. ಕೆಳಗಡೆ ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಕೆಳಗಡೆ ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಗೆಟ್ ಯುವರ್ ಕಾರ್ಡ್ ಅಂತ ಕ್ಲಿಕ್ ಕೊಡಿ. ಇಮಿಡಿಯೇಟ್ ಆಗಿ ನಿಮಗೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಆ OTPಯನ್ನು ಎಂಟರ್ ಮಾಡಿ ಕನ್ಫರ್ಮ್ ವಿತ್ OTP ಅಂತ ಕ್ಲಿಕ್ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಇಮೇಲ್ ಐಡಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ನಿಮ್ಮ ಇಮೇಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡೋ ಮುಖಾಂತರ ನಿಮ್ಮ ಇಮೇಲನ್ನು ಕೂಡ ನೀವು ವೆರಿಫೈ ಮಾಡ್ಬೋದು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪ್ಯಾನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಸೊ ಇನ್ನು ಮುಂದೆ ಪ್ರೊಸೆಸ್ ಮಾಡಲಿಕ್ಕೆ ಸ್ಕೈಪೇ ಅವರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಪ್ಲೇಸ್ಟೋರಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ನೌ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಇವಾಗ ಡೌನ್ಲೋಡ್ ಆಗುತ್ತೆ. ಸೊ ನಮ್ಮ ಕ್ರೆಡಿಟ್ ಕಾರ್ಡ್ ಏನಾದರೂ ಅಪ್ರೂವ್ ಆದರೆ ಇದೊಂದೇ ಆ್ಯಪ್ ಮುಖಾಂತರ ನಮ್ಮ ಇಡೀ ಟ್ರಾನ್ಸಾಕ್ಷನ್ಗಳನ್ನು ನೋಡ್ಬೋದು. ಈ ಆ್ಯಪಲ್ಲಿ ನಮಗೆ ಸ್ಕೈಪೇಯ ಕ್ರೆಡಿಟ್ ಕಾರ್ಡ್ ಮೂಲಕ ಇರತಕ್ಕಂಥ ಆಫರ್ಗಳನ್ನು ಇಲ್ಲಿ ತೋರಿಸಲಾಗುತ್ತೆ. ಮತ್ತು ಬಿಲ್ಲಿಂಗ್ ಡೇಟು, ಟ್ರಾನ್ಸಾಕ್ಷನ್ ಡೀಟೇಲ್ಸು ಇನ್ನೂ ಹಲವಾರು ವಿವರಗಳು ಈ ಆ್ಯಪ್ನಲ್ಲೇ ನಮಗೆ ಸಿಗುತ್ತವೆ. ಕೆಳಗಡೆ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗಲೇ ನಾವು ಆಧಾರ್ ಕಾರ್ಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಕೊಟ್ಟರೆ ಮುಂದೆ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಫಿಲ್ಅಪ್ ಮಾಡಬೇಕಾಗಿರುತ್ತೆ. ನೀವು ನೋಡ್ಬೋದು ನನಗೆ ಆಲ್ರೆಡಿ 65,000 ಕ್ರೆಡಿಟ್ ಲಿಮಿಟ್ ಕೂಡ ಅಪ್ರೂವ್ ಆಗಿದೆ. ನಿಮಗೇನಾದರೂ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿ ಕ್ರೆಡಿಟ್ ಕಾರ್ಡ್ ಎಕ್ಸಿಕ್ಯೂಟಿವ್ ಜೊತೆ KYC ಮಾಡಬೇಕು ಅಂದರೆ ನೀವು ಯಾವ ಪಿನ್ ಕೋಡನ್ನು ಎಂಟರ್ ಮಾಡಿದ್ದೀರೋ ನಿಮ್ಮ ಅಡ್ರೆಸ್ದು ಅದೇ ಪಿನ್ ಕೋಡ್ ಇರುವ ಏರಿಯಾದಿಂದ KYCಯನ್ನು ಕಂಪ್ಲೀಟ್ ಮಾಡಿ. ಯಾಕಂದರೆ GPS ಮುಖಾಂತರ ನಿಮ್ಮ ಅಡ್ರೆಸ್ ಕ್ಯಾಪ್ಚರ್ ಆಗುತ್ತೆ.